ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಇವತ್ತಿನ ವೀಡಿಯೋದ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ನಿಮಗೆ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ಟೋಟಲಿ 5 ವೆಬ್ಸೈಟ್ ಹೇಳ್ತೀನಿ ಅಂತ ಫ್ರೀಯಾಗಿ. ಈಗ ತುಂಬ ಕಷ್ಟ ಆಗಿಬಿಟ್ಟಿದೆ. ಲೈಕ್ ಗೋರ್ಕ್ ಆ್ಯಪ್ ಏನಿದೆ ಅದು ಪೇಯ್ಡ್ ಆಗಿಬಿಟ್ಟಿದೆ. ಅದರಲ್ಲಿ ನೀವು ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡೋಕ್ಕಾಗ್ತಿಲ್ಲ. ಸೊ ಫ್ರೀಯಾಗಿ ನೀವು ಯಾವ ಥರ ವೀಡಿಯೋ ಜನ್ರೇಟ್ ಮಾಡ್ಬೋದು ಅಂತ 5 ಈ ಥರ ವೆಬ್ಸೈಟ್ನ ತೊಗೊಬಂದಿದ್ದೀನಿ. ಅದರಲ್ಲಿ ನೀವು ಈಸಿಲಿ ಫ್ರೀಯಾಗಿ ಬಂದುಬಿಟ್ಟು ವೀಡಿಯೋಸ್ನ ಜನ್ರೇಟ್ ಮಾಡ್ಕೋಬೋದು. ಫೋಟೋ ಅಲ್ಲದೆ ವೀಡಿಯೋಸ್ನೂ ಕೂಡ ಜನ್ರೇಟ್ ಮಾಡ್ಕೋಬೋದು ಈಸಿಲಿ. ಓಕೆನಾ? ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ 5ನೇ ಪ್ಲೇಸಲ್ಲಿದೆ ನಮ್ಮದು ಅರೀನಾ AI ಅಂತ. ಓಕೆನಾ? ಸೊ ಸಿಂಪಲಿ ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಅರೀನಾ AI ಅಂತ. ಓಕೆನಾ? ಸೊ ನಾನು ಇಲ್ಲಿ ಟೈಪ್ ಮಾಡಿದ್ದೀನಲ್ಲ ಅರೀನಾ AI, ಸಿಂಪಲ್ ಇದೇ ಥರ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡಾದ್ಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಮೊದಲನೇ ವೆಬ್ಸೈಟ್ ಏನಿದೆ ಅದ್ರ ಮೇಲೆ ಓಪನ್ ಮಾಡಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮಗೆ ಇಲ್ಲಿ ವೀಡಿಯೋದು ಪ್ರಾಂಪ್ಟ್ ಆಗಬೇಕು. ಸೊ ಸಿಂಪಲಿ ನಾನು ಚಾಟ್ GPT ಹತ್ರ ಇಲ್ಲಿ ಬರ್ಸ್ಕೊಂಡಿದ್ದೆ ವೀಡಿಯೋದು ಪ್ರಾಂಪ್ಟು. ನಾನೇನು ಮಾಡ್ತೀನಿ, ಫಸ್ಟ್ನೇದು ಪ್ರಾಂಪ್ಟ್ ಏನಿದೆ ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್ ನಾವು ಸಿಂಪಲಿ ಏನು ಮಾಡಬೇಕು, ವೆಬ್ಸೈಟಲ್ಲಿ ಪೇಸ್ಟ್ ಮಾಡಿಬಿಟ್ಟು ಸಿಂಪಲ್ ಇಲ್ಲಿ ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಇಲ್ಲಿ ನಿಮಗೆ ಸ್ಯಾನ್ ಬಟನ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಏನಂದರೆ ಮೇಯ್ನು ವಿಷಯ, ಸೊ ಇದರಲ್ಲಿ ನೀವು ಬಂದುಬಿಟ್ಟು ಈಸಿಲಿ ಜನ್ರೇಟ್ ಮಾಡ್ಬೋದು. ಯಾವುದೇ ಜಿಮೇಲಲ್ಲಿ ID ನಿಮಗೆ ಕೇಳೋಲ್ಲ. ವೀಡಿಯೋಸ್ ಬಂದುಬಿಟ್ಟು ಅನ್ಲಿಮಿಟೆಡ್ ಆಗಿ ಜನ್ರೇಟ್ ಆಗ್ತವೆ. ಓಕೆನಾ? ಸೊ ಈಗ ನಾವೇನು ಮಾಡೋಣ, ಇಲ್ಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜನ್ರೇಟ್ ಮೇಲೆ ಕ್ಲಿಕ್ ಮಾಡೋಣ. ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ಗೈಸ್ ನೋಡಿ, ನೀವು ನೋಡ್ಬೋದು ನಮ್ಮದು ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ಎಷ್ಟು ಚೆನ್ನಾಗಿರೋದು ವೀಡಿಯೋ ಜನ್ರೇಟ್. ಇಲ್ಲಿ 2 ವೀಡಿಯೋ ನಮಗೆ ಕೊಡುತ್ತೆ. ಸೊ 2ರಲ್ಲಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ಮೊದಲನೇದು ನೋಡಿ, ಎಷ್ಟು ಚೆನ್ನಾಗಿರೋ ವೀಡಿಯೋ ಬಂದಿದೆ. ಆ್ಯಂಡ್ ಇದ್ರ ಜೊತೆ ಸೌಂಡ್ನು ಕೂಡ ನಮಗೆ ನೋಡೋಕ್ಕೆ ಸಿಕ್ಕಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ 2ನೇ ವೀಡಿಯೋನು ನೋಡ್ಬೋದು, ಅಷ್ಟು ಚೆನ್ನಾಗಿರೋದು ಬಂದುಬಿಟ್ಟು ನಮಗೆ ಜನ್ರೇಟ್ ಆಗಿ ಬಂದಿದೆ. ಸೊ ಇವೆರಡರಲ್ಲಿ ಬಂದುಬಿಟ್ಟು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಇದಾದಮೇಲೆ ನಮ್ಮದು ಬಂದುಬಿಟ್ಟು 4ನೇ ನಂಬರಲ್ಲಿದೆ ಆ್ಯಪು. ಯಾವ ಆ್ಯಪ್ ಅಂದರೆ ಲೈಕ್ ಕ್ವಿನ್ ಚಾಟ್ ಅಂತ. ಕ್ವಿನ್ ಚಾಟು ಬಂದುಬಿಟ್ಟು ನಿಮಗೆ ಇದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಸಿಂಪಲಿ ಇಲ್ಲಿ ಕ್ವಿನ್ ಚಾಟ್ ಅಂತ ಹಾಕಿ, ಕ್ವಿನ್ ಚಾಟ್ ಅಂತ ಹಾಕಿದ್ರೆ ಬಂದುಬಿಡುತ್ತೆ. ಸಿಂಪಲಿ ಇಲ್ಲಿ ಈ ಅಪ್ಲಿಕೇಶನ್ ಏನಿದೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಿಂದ ನೀವು ಬಂದುಬಿಟ್ಟು ಈಸಿಲಿ ಬಂದುಬಿಟ್ಟು ನೀವು ಎಷ್ಟು ವೀಡಿಯೋ ಮಾಡ್ಬೋದು ಅಂದರೆ ಒಂದಿನಕ್ಕೆ 1 ಜಿಮೇಲಿಂದ 10 ವೀಡಿಯೋ ಮಾಡ್ಬೋದು. ಆ್ಯಂಡ್ ನಿಮ್ಮ ಹತ್ರ 5 ಜಿಮೇಲ್ ಇದ್ದರೆ ನೀವು ಒಂದಿನಕ್ಕೆ 50 ವೀಡಿಯೋ ಈ ಅಪ್ಲಿಕೇಶನಿಂದ ಮಾಡ್ಬೋದು. ಸೊ ಸಿಂಪಲಿ ಇದಕ್ಕೆ ಬಂದುಬಿಟ್ಟು ಏನು ಮಾಡಬೇಕಂದ್ರೆ, ಇಲ್ಲಿ ಪ್ಲಸ್ ಐಕಾನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಒಂದು ನಿಮಿಷ ನಿಮಗೆ ತೋರಿಸ್ಬಿಡ್ತೀನಿ ನಾನು. ಈ ಪ್ಲಸ್ ಐಕಾನ್ ಆಪ್ಷನ್ನು, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ, ಕ್ರಿಯೇಟ್ ವಿಡಿಯೋ ಆಪ್ಷನ್. ಸೊ ಸಿಂಪಲಿ ನಮಗೆ ಕ್ರಿಯೇಟ್ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನಮ್ಮದು ಏನು ಪ್ರಾಂಪ್ಟ್ ಏನಿದೆ ವಿಡಿಯೋ ಪ್ರಾಂಪ್ಟ್ ಅದನ್ನು ಆ್ಯಡ್ ಮಾಡೋಣ. ಸೊ ಸಿಂಪಲಿ ಇಲ್ಲಿ ರೇಷಿಯೋ ಆಪ್ಷನ್ ಇದೆ. ನಿಮಗೆ 16:9 ರೇಷಿಯೋ ಬೇಕಾ ಇಲ್ಲ 9:16 ಬೇಕಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲಿ ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ನೋಡಿ ವೀಡಿಯೋ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದು ಬೇಗ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದುಬಿಡುತ್ತೆ. ಒಂದು 10 ಸೆಕೆಂಡಲ್ಲಿ ಆ ಥರ ನಮ್ಮದು ಜನ್ರೇಟ್ ಆಗಿಬಿಡುತ್ತೆ. ಆ್ಯಂಡ್ ಹಾಂಗೆ ಗೈಸ್ ಇನ್ನೊಂದು ಏನಂದರೆ, ಇದರಲ್ಲಿ ನೀವು 50 ವೀಡಿಯೋಸ್ ಜನ್ರೇಟ್ ಮಾಡ್ಬೋದು ಈಸಿಲಿ. ಅಂದರೆ ಎಷ್ಟು ಬೇಕಿದ್ರೂ ಜನ್ರೇಟ್ ಮಾಡ್ಬೋದು. ನಿಮ್ಮ ಹತ್ರ ಎಷ್ಟು ಜಿಮೇಲ್ ಇದೆ ಅದ್ರ ಅಕಾರ್ಡಿಂಗ್ ನೀವು ಈಸಿಲಿ ಇದರಲ್ಲಿ ಜನ್ರೇಟ್ ಮಾಡ್ಕೋಬೋದು. ನಾವೊಂದು ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ನೀವು ನೋಡ್ಬೋದು ನಮ್ಮದು ಇದರಲ್ಲೂ ಕೂಡ ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದ್ದರೆ ಇದ್ರಲ್ಲಿ ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ಬೋದು ಇದರಲ್ಲಿ ನೀವು 50 ವೀಡಿಯೋಸ್ ಜನ್ರೇಟ್ ಮಾಡ್ಬೋದು. ಓಕೆನಾ? ನೋಡಿದ್ರಲ್ಲಿ ಎಷ್ಟು ಚೆನ್ನಾಗಿರೋ ವೀಡಿಯೋ ಬಂದುಬಿಟ್ಟು ನಮಗೆ ಜನ್ರೇಟ್ ಆಗಿ ಬಂದಿದೆ ಅಂತ. ಸೊ ಇದಾಯಿತು ನಮ್ಮದು 4ನೇ ಪ್ಲೇಸಲ್ಲಿರೋದು ವೀಡಿಯೋ ಜನ್ರೇಟ್ ಮಾಡೋಕ್ಕೆ. ಬಟ್ ಇದರಲ್ಲಿ 1 ಜಿಮೇಲಿಂದ ಒಂದಿನಕ್ಕೆ 10 ವೀಡಿಯೋಸ್ ಜನ್ರೇಟ್ ಮಾಡ್ಬೋದು. ಸೊ ಅದೇ ಥರ ನೀವು ಒಂದು 5 ಜಿಮೇಲ್ ಇದೆ, 50 ವೀಡಿಯೋಸ್ ನೀವು ಈಸಿಲಿ ಜನ್ರೇಟ್ ಮಾಡ್ಕೋಬೋದು ಇಲ್ಲಿಂದ. ಓಕೆನಾ? ಅದಾದಮೇಲೆ ನಮ್ಮದು ಬಂದುಬಿಟ್ಟು ಇನ್ನೊಂದಿದೆ, ಲೈಕ್ ಇಲ್ಲಿಂದ ಬಂದುಬಿಟ್ಟು ನಮ್ಮದು
ಏನಂದರೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕಂದರೆ ಈಗ ನಾನು ಏನು 3 ವೆಬ್ಸೈಟ್ ಹೇಳ್ತೀನಿ ಅದು ಬಂದುಬಿಟ್ಟು ಟೋಟಲಿ ಫ್ರೀ, ನೀವು ಈಸಿಲಿ ಬಂದುಬಿಟ್ಟು ಯೂಸ್ ಮಾಡ್ಕೋಬೋದು. ಸೊ ನಮ್ಮದು ಬಂದುಬಿಟ್ಟು 3ನೇ ಪ್ಲೇಸಲ್ಲಿದೆ. ಯಾವುದಂದರೆ ಸಿಂಪಲಿ ಗೂಗಲ್ ಓಪನ್ ಮಾಡ್ಕೊಳ್ಳೋಣ. VEO3 ಅದು ಬಂದುಬಿಟ್ಟು ತುಂಬ ಜನ ಹೇಳ್ತೀರಾ VEO3 ಬಂದುಬಿಟ್ಟು ಫ್ರೀ ಇಲ್ಲ ಪೇಯ್ಡ್ ಇದೆ ಅಂತ. ಬಟ್ ನಾನು ನಿಮಗೆ ಇಲ್ಲಿ ಹೇಳ್ತೀನಿ ಅದನ್ನು ಯಾವ ಥರ ಪ್ರಾಸೆಸಲ್ಲಿ ಯೂಸ್ ಮಾಡಬೇಕಂತ. ಫ್ರೀಯಾಗಿ ನಾವು ಯಾವ ಥರ ಯೂಸ್ ಮಾಡ್ಕೋಬೋದು VEO3ನ. ಸೊ ಸಿಂಪಲಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹಾಕಿ ಗೆಮಿನೈ ಬಿಸ್ನೆಸ್ ಅಂತ, ಸಿಂಪಲಿ ಗೆಮಿನೈ ಬಿಸ್ನೆಸ್ ಅಂತ ಹಾಕಿದ್ರೆ ಸೊ ಸಿಂಪಲಿ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಇಲ್ಲಿ ಯಾವುದ್ರ ಮೇಲೂ ಕ್ಲಿಕ್ ಮಾಡಬಾರ್ದು. ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ವೆಬ್ಸೈಟ್ ನೋಡೋಕ್ಕೆ ಸಿಗುತ್ತೆ. ಯಾವ ವೆಬ್ಸೈಟ್, ಒಂದು ನಿಮಿಷ, ಇದು ಐತಿ ಇಲ್ಲಿ ಗೆಮಿನೈ ಬಿಸ್ನೆಸ್ ಅಂತ ಇಲ್ಲಿ ಸೆಕೆಂಡ್ನೇದ್ರಲ್ಲಿ ಇದೆಯಲ್ವಾ. ಸೊ ಯಾವುದಂದರೆ ಇಲ್ಲಿ ನಾರ್ಮಲಾಗಿ ರೌಂಡ್ ಶೇಪಲ್ಲಿ ಇದೆಯಲ್ವಾ. ಸೊ ಇದ್ರ ಮೇಲೆ ನಮಗೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಅದು ಮಾರ್ಕ್ ಮಾಡೋಕ್ಕೆ ಶೋ ಆಗ್ತಿಲ್ಲ. ಸೊ ಇಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ವರ್ಕ್ ಇಮೇಲ್ ಅಂತ ಕೊಡ್ತಾ ಇದೆ. ಬಟ್ ನಾನು ಇಲ್ಲಿ ನಿಮಗೆ ಹೇಳಿಬಿಡ್ತೀನಿ, ಇಲ್ಲಿ ವರ್ಕ್ ಇಮೇಲಲ್ಲಿ ಬಂದುಬಿಟ್ಟು ನೀವು ಟೆಂಪ್ ಮೇಲ್ ಯೂಸ್ ಮಾಡ್ಕೋಬೋದು. ಈಗ ನಾರ್ಮಲಾಗಿ ಇಮೇಲ್ನ ಯೂಸ್ ಮಾಡ್ಕೋಬೋದು. ಇದರಲ್ಲಿ ನೀವು ಟೆಂಪ್ ಮೇಲ್ದು ಯೂಸ್ ಮಾಡಿಕೊಂಡು ಈಸಿಲಿ ಬಂದುಬಿಟ್ಟು ಎಷ್ಟು ವೀಡಿಯೋ ಬೇಕು ಅಷ್ಟು ವೀಡಿಯೋ ಜನ್ರೇಟ್ ಮಾಡ್ಕೋಬೋದು. ಸೊ ಸಿಂಪಲಿ ಇಲ್ಲಿ ಫಸ್ಟ್ ನೇಮ್ ಆ್ಯಡ್ ಮಾಡೋದು ಆಪ್ಷನ್ ಕೇಳುತ್ತೆ. ಸೊ ಫಸ್ಟ್ ನೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಅಗ್ರಿ ಆ್ಯಂಡ್ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮದು ಎಲ್ಲ ಸೈನ್ ಇನ್ ಪ್ರಾಸೆಸ್ ಏನಿದೆ ಅದು ತಗೊಳುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ. ಸೊ ನೋಡಿ, ಇಲ್ಲಿ ಬಂದುಬಿಟ್ಟು ಆಸ್ಕ್ ರಿಸರ್ಚ್ ಡಾಟಾ ಅಂತ ಇದೆ. ಸೊ ಸಿಂಪಲಿ ಇಲ್ಲಿ ನಾವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ನಮಗೆ ಆಪ್ಷನ್ ಸಿಗುತ್ತೆ. ಸೊ ಅಪ್ಲೋಡ್ ಫೈಲ್ದು. ಅದಾದಮೇಲೆ ಇಲ್ಲಿ ಈ ಕಡೆ ಬಂದರೆ ನಮಗೆ VEO3 ಆಪ್ಷನ್ ಏನಿದೆ ಅದು ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು ಔಟು ಅಂತ ಇದೆ, ಇಲ್ಲಿ 3.1 Pro ಅಂತ ಇದೆ. ವಿಡಿಯೋ ಎಲ್ಲ ಜನ್ರೇಟ್ ನಾವು ಈಸಿಲಿ ಬಂದುಬಿಟ್ಟು ಇಲ್ಲಿ ಮಾಡ್ಕೋಬೋದು. ಓಕೆನಾ. ಸೊ ಸಿಂಪಲಿ ನಾವಿಲ್ಲಿ ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕಂದ್ರೆ ಇಲ್ಲಿ 2 ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಕ್ರಿಯೇಟ್ ವೀಡಿಯೋಸ್ ವಿತ್ VEO ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ರಿಸರ್ಚ್ ಆಪ್ಷನ್ ಎಲ್ಲ ಬಂದುಬಿಟ್ಟು ಸಿಕ್ಬಿಡುತ್ತೆ. ಓಕೆನಾ. ನೀವು ಈಸಿಲಿ ನಮ್ಮದು ಏನಿದೆ ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡೋಣ. ಸೊ ನಮ್ದು ಇಲ್ಲಿ ಏನಿದೆ ನಾನು ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಈಗ ನಾವೇನು ಮಾಡೋಣ, ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ವೀಡಿಯೋ ಇಲ್ಲಿ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೀವು ಇಲ್ಲಿ ನೋಡ್ಬೋದು ನಮ್ಮದು ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ವಾಲಿಟಿ ಬಂದುಬಿಟ್ಟು ನೀವು ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೋಡಿದ್ರಲ್ಲ VEO3 ಕೂಡ ಎಷ್ಟು ಚೆನ್ನಾಗಿ ನಮ್ಮದು ವೀಡಿಯೋಸ್ ಬಂದುಬಿಟ್ಟು ಜನ್ರೇಟ್ ಆಗುತ್ತೆ ಅಂತ. ಇದರಲ್ಲಿ ನೀವು ಬೇಕಿದ್ರೆ ಇದು ಜಾಸ್ತಿ ಲೈಕ್ ಲಿಮಿಟೆಡ್ ಏನಾದರೂ ಕೊಟ್ಬಿಡ್ತಂದರೆ ನೀವು ಈಸಿಲಿ ಟೆಂಪ್ ಮೇಲ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ ಟೆಂಪ್ ಮೇಲ್ ಯೂಸ್ ಮಾಡೋದು ಯಾವ ಥರ ಅಂತ. ಸೊ ನನಗೆ ನೀವು ಕೇಳಿ ಕಮೆಂಟಲ್ಲಿ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಟೆಂಪ್ ಮೇಲ್ನ ಯೂಸ್ ಮಾಡ್ಕೋಬೋದು ಅಂತ. ಓಕೆನಾ. ಸೊ ಇದಾಯಿತು. ನಮ್ಮದು ಸೆಕೆಂಡ್ನೇ ನಂಬರಲ್ಲಿ ಇದೆ ಬಂದುಬಿಟ್ಟು ಯಾವುದಂದರೆ, ಸೊ ಸಿಂಪಲಿ ಅದಕ್ಕೂ ಬಂದುಬಿಟ್ಟು ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಸೊ ಸಿಂಪಲಿ ಗೂಗಲ್ ಅಪ್ಲಿಕೇಶನಲ್ಲಿ ವೀರ್ ಅಂತ ಹಾಕಿ, ವೀರ್ AI ಅಂತ ಹಾಕಿ. ಸೊ ಮೊದಲನೇ ವೆಬ್ಸೈಟ್ ನಿಮಗೆ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಇಲ್ಲಿ ಇಮೇಜ್ ಟು ವಿಡಿಯೋ ಇದೆ ಆ್ಯಂಡ್ ಟೆಕ್ಸ್ಟ್ ಟು ಇಮೇಜ್ ಇದೆ, ಇಮೇಜ್ ಟು ವಿಡಿಯೋ ಇದೆ. ಸೊ ನಾನಿಲ್ಲಿ ನಿಮಗೆ ಇಮೇಜ್ ಟು ವಿಡಿಯೋನೇ ಮಾಡಿ ತೋರಿಸ್ತೀನಿ. ಸೊ ಸಿಂಪಲಿ ಇಮೇಜ್ ಟು ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಜನ್ರೇಟ್ ವಿಡಿಯೋ ಫ್ರಮ್ ಇಮೇಜ್ ಮೇಲೆ ಕ್ಲಿಕ್ ಮಾಡೋಣ. ಸಿಂಪಲಿ ಅಪ್ಲೋಡ್ ಯುವರ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾವುದಾದ್ರೂ ಒಂದು ನಾನು ಇಮೇಜ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ. ಯಾವುದಾದ್ರೂ ಒಂದು AI ಇಮೇಜ್ದು ಅಂದ್ಕೊಳ್ಳಿ. ನಾನು ಅವತ್ತು ಮಾಡಿದ್ನಲ್ಲ ಇದೇ ಇಮೇಜ್ ಅಂದ್ಕೊಳ್ಳಿ. ಸೊ ಈ ಇಮೇಜ್ನ ವೀಡಿಯೋ ರೂಪದಲ್ಲಿ ಕನ್ವರ್ಟ್ ಮಾಡಬೇಕು. ಇದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಟೋಟಲಿ ಇದು ಫ್ರೀ, ಹಾಗಾಗಿ ನಿಮಗೆ ಇದು ಆ್ಯಡ್ ಎಲ್ಲ ಬಂದುಬಿಟ್ಟು ನೋಡೋಕ್ಕೆ ಸಿಗ್ತಿದೆ. ಇದನ್ನು ನಾವು ಇಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು ಈಗ ನಾವೇನು ಮಾಡೋಣ, ಇದಕ್ಕೆ ಬೇಸಿಕ್ ಇಮೇಜ್ ಪ್ರಾಂಪ್ಟ್ ಬಂದುಬಿಟ್ಟು ಕೇಳ್ತಾ ಇದೆ. ನೀವು ಪ್ರಾಂಪ್ಟ್ ಹಾಕೋದಾದರೂ ಹಾಕ್ಬೋದು, ಎಲ್ಲ ಆಪ್ಷನಲ್ಲು. ನೀವು ಡೈರೆಕ್ಟ್ ಇಲ್ಲಿ ಬಂದುಬಿಟ್ಟು ಏನು ಮಾಡ್ಬೋದು, ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಅದು ಆಪ್ಷನಲ್ಲು. ನೀವು ಪ್ರಾಂಪ್ಟು ಬರ್ಸ್ಕೊಂಡಿದ್ರೆ
ಚಾಟ್ ಜಿ ಪಿ ಟಿಯಲ್ಲಿ ವೀಡಿಯೋ ಪ್ರಾಂಪ್ಟ್ ಏನಾದರೂ ಬರ್ಸ್ಕೊಂಡಿದ್ರೆ ಅದನ್ನು ಬೇಕಿದ್ರೆ ನೀವು ಹಾಕ್ಬೋದು, ಏನು ತೊಂದರೆ ಏನಿಲ್ಲ. ಓಕೆನಾ. ಸೊ ನೋಡಿ ನಮ್ಮದು ಪ್ರಾಸೆಸ್ ಆಗ್ತಾಯಿದೆ. ಸೊ ಇಲ್ಲೂ ಕೂಡ ಬಂದುಬಿಟ್ಟು ಅನ್ಲಿಮಿಟೆಡು, ನಿಮಗೆ ಯಾವುದೇ ಬಂದುಬಿಟ್ಟು ದುಡ್ಡು ಕಟ್ಟಬೇಕಂತ ಅವಶ್ಯಕತೆ ಇಲ್ಲ, ಇಷ್ಟು ಕ್ರೆಡಿಟ್ಸು ಅದು ಇದು ಅಂತ ಅವಶ್ಯಕತೆ ಇಲ್ಲ. ವಿ.ರಿ.ಐ ಬಂದುಬಿಟ್ಟು ಟೋಟಲಾಗಿ ಫ್ರೀ. ನೀವು ಎಷ್ಟು ಬೇಕಿದ್ದರೂ ಇಮೇಜ್ ಟು ವೀಡಿಯೋ ಮಾಡ್ಕೊಳ್ಳಿ ಆ್ಯಂಡ್ ನೀವು ಎಷ್ಟು ಬೇಕಿದ್ದರೂ ಟೆಕ್ಸ್ಟ್ ಟು ಇಮೇಜ್ ಜನ್ರೇಟ್ ಮಾಡ್ಕೊಳ್ಳಿ, ಫ್ರೀ. ಇಲ್ಲಿ ನಿಮಗೆ ದುಡ್ಡು ಬಂದುಬಿಟ್ಟು ಕೇಳಲ್ಲ. ಸೊ ಪ್ರೊಸೆಸಿಂಗ್ ತಗೊಳುತ್ತೆ, ಒಂದು ಸ್ವಲ್ಪ ನಾವು ವೆಯ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ನಮ್ಮದು ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ಸೊ ಇಲ್ಲಿ ನೀವು ಬೆಟರ್ ಇಲ್ಲಿ ಪ್ರಾಂಪ್ಟ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋಡಿ ನಿಮಗೆ ವೀಡಿಯೋ ಈ ಥರ ನೋಡೋಕ್ಕೆ ಸಿಗುತ್ತೆ ವಿಚಿತ್ರವಾಗಿ. ಸೊ ಇಲ್ಲಿ ಪ್ರಾಂಪ್ಟ್ ಹಾಕ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿ ನಿಮಗೆ ವೀಡಿಯೋಸ್ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದುಬಿಡುತ್ತೆ. ಸೊ ಅದಾದಮೇಲೆ ಗೈಸ್ ನಾನು ನಿಮಗೆ ಫೈನಲಾಗಿ ನಂಬರ್ 1 ಯಾವುದಿದೆ ಅದನ್ನು ಹೇಳಿಬಿಡ್ತೀನಿ. ನಂಬರ್ 1 ನಮ್ಮದು ಯಾವುದಂದರೆ ವೈಟ್ ಇದೆ ಕ್ರಿಯೇಟು. ಓಕೆನಾ. ವೈಟ್ ಇದೆ ಕ್ರಿಯೇಟ್ ಅಲ್ಲ, ಸಾರಿ, ಯೂಟ್ಯೂಬ್ದೇ ಬಂದುಬಿಟ್ಟು ಅಪ್ಲಿಕೇಶನ್ ಏನಿದೆ ಅದಿದೆ. ಸೊ ಸಿಂಪಲಿ ವೈಟಿ ಕ್ರಿಯೇಟ್ ಅಪ್ಲಿಕೇಶನ್ ನಿಮಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಕ್ಬಿಡುತ್ತೆ. ಆ ವೈಟಿ ಕ್ರಿಯೇಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಇದು ಜನ್ರೇಟ್ ವೀಡಿಯೋ ಆಪ್ಷನ್ ಬಂದಿಲ್ಲ ಅಂದರೆ ಮತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಸಿಂಪಲಿ ಇಲ್ಲಿ ಜನ್ರೇಟ್ ವೀಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಆಪ್ಷನ್ ಕೇಳುತ್ತೆ ವಾಟ್ ಡು ಯು ವಾಂಟ್ ಟು ಕ್ರಿಯೇಟ್ ಟುಡೇ ಅಂತ. ಸೊ ಸಿಂಪಲಿ ನಾವು ಪ್ರಾಂಪ್ಟ್ ಏನಿದೆ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಪ್ರಾಂಪ್ಟ್ ಏನಿದೆ ಅದನ್ನು ಪೇಸ್ಟ್ ಮಾಡ್ತೀನಿ. ಪ್ರಾಂಪ್ಟ್ ಪೇಸ್ಟ್ ಮಾಡಾದ್ಮೇಲೆ ಸಿಂಪಲ್ ಇಲ್ಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನೀವು ನೋಡ್ಬೋದು ನಮ್ಮದು ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗ್ತಿದೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಅನ್ಲಿಮಿಟೆಡ್ ಆಗಿ ನೀವು ವೀಡಿಯೋನ ಜನ್ರೇಟ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಯಾವುದೇ ಬಂದುಬಿಟ್ಟು ಇದಿಲ್ಲ. ಓಕೆನಾ. ಕ್ರೆಡಿಟ್ ಬೇಕಂತ ಇಲ್ಲ, ಏನೂ ಇಲ್ಲ. ನೀವು ಇಮೇಜ್ ಕೂಡ ಬಂದುಬಿಟ್ಟು ಇಲ್ಲಿ ಅನ್ಲಿಮಿಟೆಡ್ ಆಗಿ ಜನ್ರೇಟ್ ಮಾಡ್ಕೋಬೋದು. ಇಲ್ಲಿ ತುಂಬ ಬೇಗನೂ ಕೂಡ ಜನ್ರೇಟ್ ಆಗಿಬಿಡುತ್ತೆ. ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡ್ಕೊಳ್ಳೋಣ. ಸೊ ನೋಡಿ ನಮ್ಮದು ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ಇಷ್ಟು ಚೆನ್ನಾಗಿ ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿದೆಯಲ್ವಾ. ಸೊ ಸಿಂಪಲ್ಲಿ ಇಲ್ಲೂ ಕೂಡ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ವೀಡಿಯೋ, ಇಲ್ಲ ಯೂಸ್ ವೀಡಿಯೋ ಅಂತ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲೇ ಈಸಿಲಿ ವೀಡಿಯೋನ ಏನು ಮಾಡ್ಬೋದು, ನೀವು ಎಡಿಟ್ ಮಾಡ್ಕೋಬೋದು. ಓಕೆನಾ. ಸೊ ಟೋಟಲಿ ವೆಬ್ಸೈಟ್ ನಾನು ಏನು ಹೇಳಿದೆ ಇದು ಟೋಟಲಿ ಬಂದುಬಿಟ್ಟು ಫ್ರೀ. ಆ್ಯಂಡ್ ಯಾವುದು ಫ್ರೀ ಇಲ್ಲ, 10 ಇಮೇಜಸ್ ಆ ಥರ ಜನ್ರೇಟ್ ಮಾಡಬೇಕು. ಅದನ್ನು ಬಂದುಬಿಟ್ಟು ನೀವು ಜಿಮೇಲ್ ID ಸ್ವಿಚ್ ಮಾಡಿಕೊಂಡು ಬಂದುಬಿಟ್ಟು ಇನ್ನೂ ಜಾಸ್ತಿ ಇಮೇಜಸ್ನ ಜನ್ರೇಟ್ ಮಾಡ್ಕೊಬೋದು. ಆ್ಯಂಡ್ ಇನ್ನೊಂದು ನಾನು ಹೇಳಿದ್ನಲ್ಲ ಟೆಂಪ್ ಮೈಲ್ ಯೂಸ್ ಮಾಡ್ಕೊಬೋದು VEOಗೆ. ಅದರಲ್ಲೂ ಕೂಡ ಚೆನ್ನಾಗಿರೋದು ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗುತ್ತೆ ಲಾಂಗ್ ವೀಡಿಯೋಗಳಿಗೆ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಅದರಲ್ಲೂ ಕೂಡ ನಿಮಗೆ ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡ್ಕೋಬೋದು ಈಸಿಲಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದೆ. ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.